ಒಂದೇ ಗಿಡದಲ್ಲಿ ಇಷ್ಟೊಂದು ಹೂಗಳು, 5 ಹೂಗಳು ಅರಳಿದೆ. ಮಳೆಯಂತೂ ಸ್ವಲ್ಪನೂ ಇಲ್ಲ. ಆದರೂ ಕೂಡ ದಾಸವಾಳ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಮಲ್ಲಿಗೆ ಗಿಡದಲ್ಲೂ ಕೂಡ ಈ ರೀತಿ ಹೂಗಳು ಬರ್ತಾ ಇದೆ. ಈ ರೀತಿ ಹೂಗಳು ಬರಬೇಕು ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ. ನಾನು ಪ್ರತಿ ವಿಡಿಯೋನಲ್ಲಿ ನಿಮಗೆ ಆರೈಕೆ ಬಗ್ಗೆ ತಿಳಿಸ್ತಾನೆ ಇದ್ದೀನಿ. ಆದರೂ ಕೂಡ ನೀವು ವಿಡಿಯೋ ಪೂರ್ತಿಯಾಗಿ ನೋಡ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ನೋಡ್ತೀರಾ ಅನ್ನೋರು ಕಮೆಂಟ್ ಮಾಡಿ. ದಾಸವಾಳ ಗಿಡದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ರೀತಿ ಹೂಗಳು ಬರಬೇಕು ಅಂತಂದರೆ ಇದು ಕೂಡ ಹೆವಿ ಫೀಡರ್ ಪ್ಲಾಂಟ್. ಇದಕ್ಕೆ 8 ದಿನಕ್ಕೊಮ್ಮೆ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್, 15 ದಿನಕ್ಕೊಮ್ಮೆ ಯಾವುದಾದ್ರೂ ಸಾಲಿಡ್ ಫರ್ಟಿಲೈಸರನ್ನು ನಾವು ಕೊಡಲೇಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಗಿಡದಲ್ಲಿ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳ ಕೊರತೆ ಉಂಟಾಗಿ ಮೊಗ್ಗುಗಳು ಸರಿಯಾಗಿ ಬರಲ್ಲ. ಊಟ ಮಾಡಿದ್ರೆ ತಾನೇ ನಮಗೆ ಎನರ್ಜಿ ಸಿಗೋದು. ಗಿಡಗಳಿಗೂ ಕೂಡ ಅದೇ ರೀತಿ. ಗಿಡಗಳಿಗೆ ನಾವು ಎಷ್ಟು ಚೆನ್ನಾಗಿ ಪೋಷಕಾಂಶಗಳನ್ನು ಒದಗಿಸ್ತೀವೋ ಅಷ್ಟು ಚೆನ್ನಾಗಿ ಅದರಲ್ಲಿ ಹೂಗಳು ಬರುತ್ತೆ. ಜೊತೆಗೆ ಫಾಲಿಯೇಜಸ್ ಅಂತಂದರೆ ಗಿಡದ ಎಲೆಗಳು ಎಷ್ಟು ಆರೋಗ್ಯಕರವಾಗಿರುತ್ತೋ ಅಷ್ಟು ನಮಗೆ ಹೂಗಳು ಆಮೇಲೆ ಹಾರ್ವೆಸ್ಟ್ ಸಿಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಮಣ್ಣು ಎಷ್ಟು ವೆಲ್ ಡ್ರೈನ್ ಆಗಿರುತ್ತೋ ಅಷ್ಟು ಅದರಲ್ಲಿ ಚೆನ್ನಾಗಿ ಬೇರುಗಳು ಬಿಡುತ್ತೆ. ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆದರೆ ಅದಕ್ಕೂ ಮುಂಚೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಮ್ಮ ಕಡೆ ಎಲ್ಲ ಮಳೆ ಆಗ್ತಾ ಇದೆ ಅಂತ. ಮಳೆ ಆಗ್ತಾ ಇರಬೇಕಾದ್ರೆ ದಾಸವಾಳ ಆಗಿರ್ಬೋದು, ಯಾವುದೇ ಗಿಡ ಆಗಿರ್ಬೋದು, ತುಂಬಾ ಸಮಸ್ಯೆಗಳನ್ನು ತಂದೊಡ್ಡುತ್ತೆ. ಅದೇನು ಅಂತಂದರೆ ಮಿಲಿಬಗ್ಸ್ ಆಗಿರ್ಬೋದು, ಆಫಿಡ್ಸ್ ಆಗಿರ್ಬೋದು, ಸ್ಪೈಡರ್ ಮೈಟ್ಸ್ ಆಗಿರ್ಬೋದು, ಇರುವೆಗಳಾಗಿರ್ಬೋದು, ಹಲವಾರು ರೀತಿಯ ಒಂದು ಸಮಸ್ಯೆಗಳು ನಮಗೆ ಕಾಣ್ಬರುತ್ತೆ. ನನಗೂ ಕೂಡ ಕಮೆಂಟ್ಸ್ ಬರ್ತಾ ಇದೆ, ನಮ್ಮ ಕಡೆ ಮಳೆ ಆಗ್ತಾ ಇದೆ, ನಿಮ್ಮ ಕಡೆ ಮಳೆ ಇಲ್ವಾ ಅಂತ. ನಾನಿರೋದು ಬೆಳಗಾವಿಯಲ್ಲಿ, ನಮ್ಮ ಕಡೆ ಮಳೆ ಇಲ್ಲವೇ ಇಲ್ಲ. ತುಂಬಾ ಬಿಸಿಲಿದೆ. ಆದರೂ ಕೂಡ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಮಣ್ಣನ್ನು ಏನು ಮಾಡಿ ಸಾಧ್ಯವಾದಷ್ಟು ಅಗದು ಲೂಸ್ ಮಾಡ್ತಾಯಿರಿ. ಮಳೆಗಾಲ ಆಗಿರ್ಬೋದು, ಯಾವುದೇ ಇರ್ಬೋದು, ತುಂಬ ಇದ್ದರೆ ಬೇಡ. ವಾರದಲ್ಲಿ ಒಂದು 2-3 ಸರಿ ಆಗ್ತಾ ಇದೆ ಅಥವಾ ಒಂದು 3-4 ಸರಿ ಆಗ್ತಾ ಇದೆ ಅಂತಂದರೆ ಮಣ್ಣನ್ನು ಏನು ಮಾಡಿ ಲೂಸ್ ಮಾಡ್ತಾಯಿರಿ. ಇದರಿಂದ ಗಾಳಿ ತಲುಪತ್ತೆ. ಆವಾಗ ಗಿಡದಲ್ಲಿ ಬಿಸಿಲು ಬೀಳುತ್ತೆ. ಬಿಸಿಲು ಬಂದರೆ ಆವಾಗವಾಗ ಬಿಸಿಲು ಬೀಳೋದ್ರಿಂದ ಗಿಡದ ಬೇರುಗಳ ಬೆಳವಣಿಗೆ ಚೆನ್ನಾಗಾಗುತ್ತೆ. ಆಮೇಲೆ ನೋಡಿ ಮೆಣಸಿನ್ಕಾಯಿ ಗಿಡ, ಹಸಿ ಮೆಣಸಿನ್ಕಾಯಿ, ಗಿಡ್ಡ ಮೆಣಸಿನ್ಕಾಯಿ ಅಂತಾರೆ ನಮ್ಮ ಕಡೆ, ಖಾರದ್ದು. 1-2 ಬೀಜ ಹಾಕಿದ್ದೆ ಮಾರ್ಕೆಟಿಂದ ತಂದಾಗ. ಅದು ಹಣ್ಣಾಯ್ತಲ್ಲ ಆವಾಗ ನೋಡಿ ಅದರಲ್ಲಿ ಎಷ್ಟೊಂದು ಮೆಣಸಿನ್ಕಾಯಿ ಬಂದಿದೆ ಅಂತಂದರೆ ಇವುಗಳಿಗೆಲ್ಲ ಕ್ಯಾಲ್ಶಿಯಂ ರಿಚ್ ಫರ್ಟಿಲೈಸರ್ ಬೇಕು. ಟೊಮೆಟೊ ಆಗಿರ್ಬೋದು, ಹಸಿ ಮೆಣಸಿನ್ಕಾಯಿ ಆಗಿರ್ಬೋದು, ಯಾವುದೇ ಗಿಡಗಳಿಗೂ ಕೂಡ ಅದರಲ್ಲಿ ನಮಗೆ ಫ್ರೂಟಿಂಗ್ ಆಗಬೇಕು, ಫ್ಲವರಿಂಗ್ ಆಗಬೇಕು ಅಂತಂದರೆ ಕ್ಯಾಲ್ಶಿಯಂ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂಥದ್ದು ಈ ರೀತಿಯ ಗಿಡದಲ್ಲಿ ಆಫಿಡ್ಸ್ ತುಂಬ ಅಟ್ಯಾಕ್ ಮಾಡುತ್ತೆ. ಆವಾಗ ಈ ರೀತಿ ಕರ್ಲ್ ಆಗ್ತಾ ಹೋಗುತ್ತೆ. ಮೆಣಸಿನ್ಕಾಯಿ ಗಿಡದಲ್ಲೂ ಕೂಡ, ಆಮೇಲೆ ಟೊಮೆಟೊ ಗಿಡದಲ್ಲಿ, ತರಕಾರಿ ಗಿಡದಲ್ಲಿ ಈ ರೀತಿ ಸಮಸ್ಯೆಗಳು ತುಂಬ ಕಂಡುಬರುತ್ತೆ. ಇನ್ನು ಮುಂದೆ ನಾನು ವೆಜಿಟೇಬಲ್ ಗಾರ್ಡನಿಂಗ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಂತ. ಚೆರಿ ಟೊಮೆಟೊ ಇದನ್ನು ಕೂಡ ಮಾರ್ಕೆಟಿಂದ ಒಂದು ಹಣ್ಣು ಕೇಳಿ ತಂದಿದ್ದೆ, ಅದರ ಬೀಜಗಳನ್ನು ಹಾಕಿದ್ದೆ. ಅದು ಕೂಡ ಚೆನ್ನಾಗಿ ಇವಾಗ ಗ್ರೋ ಆಗ್ತಾ ಇದೆ. ಆದರೆ ಇದರಲ್ಲಿ ಈ ರೀತಿಯ ವೈಟ್ ಫಂಗಸ್ ಕಾಣ್ತಾ ಇದೆ. ಇದಕ್ಕೊಂದು ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ಅದನ್ನು ನೀವು ಮಣ್ಣಿನಲ್ಲೂ ಕೊಡ್ಬೋದು, ಎಲೆಗಳ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು. ಅದೇನು ಅಂತಂದರೆ ನಾನಿಲ್ಲಿ ಒಂದು ಟಬ್ನಲ್ಲಿ 3 ಲೀಟರ್ ನೀರನ್ನು ತೊಗೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ನಾನು ಹೇಳಿರೋ ಅಮೌಂಟ್ನಲ್ಲಿ ನೀವು ಮಾಡಿಕೊಂಡ್ರೆ 3-4 ಲೀಟರ್ಗೆ ಇದು ಸಫಿಸಿಯೆಂಟ್ ಆಗುತ್ತೆ. 3 ಲೀಟರ್ ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ನಾವು 4 ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕಾಗಿದೆ. ಅದೇನು ಅಂತ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ಕಿಚನ್ನಲ್ಲಿ ಸಿಗುವಂಥ ಸಿಂಪಲ್ ಅರಿಶಿಣದ ಪುಡಿ, ಇದರಿಂದ ಮಣ್ಣಿನಲ್ಲಾಗಿರುವಂಥ ಶಿಲೀಂಧ್ರ, ಫಂಗಸ್, ಮಿಲಿಬಗ್ಸ್ ಇವೆಲ್ಲ ತುಂಬಾ ಕಂಟ್ರೋಲಿಗೆ ಬರುತ್ತೆ. ಆದರೆ ಒಂದೇ ಸಾರಿ ಯೂಸ್ ಮಾಡೋ ಹಾಗಿಲ್ಲ. ಕಂಟಿನ್ಯೂಸ್ ಆಗಿ ವಾರದಲ್ಲಿ 2 ದಿನ ನೀವು ಯೂಸ್ ಮಾಡಲೇಬೇಕು. ಸ್ಪ್ರೇ ಮಾಡೋದಾದರೆ, ಮಣ್ಣಿನಲ್ಲಿ ಹಾಕೋದಾದರೆ 8-10 ದಿನಗಳಿಗೆ ಒಮ್ಮೆ. ನೋಡಿ ಇಲ್ಲಿ 4 ಇಂಗ್ರೀಡಿಯೆಂಟ್ಸನ್ನು ತೊಗೊಂಡಿದ್ದೀನಿ. ಅದೇನು ಅನ್ನೋದನ್ನು ನೋಡಿ. ಮೊದಲನೇದಾಗಿ ಹಸಿ ಹಾಲು, ಕಾಯಿಸಿರಬಾರ್ದು. ಸಾಧ್ಯವಾದಷ್ಟು ಪ್ಯಾಕೆಟ್ ಹಾಲು ಅವಾಯ್ಡ್ ಮಾಡಿ. ಫ್ರೆಶ್ ಆಗಿ ನಿಮಗೆ ಹಾಲು ಸಿಗುತ್ತೆ ಅಂತಂದರೆ ಅದನ್ನೇ ತೊಗೊಳ್ಳಿ. ಅದರಲ್ಲಿ ಕ್ಯಾಲ್ಶಿಯಂ ಅಂಶ ಹೇರಳವಾಗಿರುತ್ತೆ. ಗಿಡದ ಸ್ಟೆಮ್ ಹಾಗೂ ಬ್ರಾಂಚಸ್ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ಕಾಯಿ ಹಣ್ಣು ಕೂಡ ಹೆಲ್ದಿಯಾಗಿ ದಪ್ಪನಾಗಿ ನಮಗೆ ಸಿಗುತ್ತೆ. 2 ಚಮಚ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಆ ನಂತರ ನಾನು 24 ಗಂಟೆಗಳ ಹಿಂದೆ ನೆನ್ನೆ ಏನು ಮಾಡಿದ್ದೆ, ಬಿಸಿ ನೀರಿನಲ್ಲಿ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ 3/4 ಸ್ಪೂನ್ ಅಥವಾ ಒಂದು 2-3 ಚಿಟಿಕೆ ಇಂಗು, ಮನೆಯಲ್ಲಿ ನಾವು ಒಗ್ಗರಣೆಗೆಲ್ಲ ಬಳಸ್ತೀವಲ್ಲ, ಇಂಗನ ಪೌಡರ್ ಆಗಿರ್ಬೋದು, ಸ್ಟೋನ್ ಅಂತಂದರೆ ಕಲ್ಲಿನ ರೀತಿಯಲ್ಲೂ ಸಿಗುತ್ತೆ. ಒಂದು 2-3 ಚಿಟಿಕೆಯಷ್ಟು ಬಿಸಿ ನೀರಿನಲ್ಲಿ 24 ಗಂಟೆ ನೆನೆಸಲೇಬೇಕು. ಅದನ್ನು ನೆನೆಸಿದ್ದೀನಿ. ಅದರ ಅರ್ಧ ಅಮೌಂಟನ್ನು ತೊಗೊಂಡಿದ್ದೀನಿ. ಆಮೇಲೆ 1 ಚಮಚ, ಈ ಚಮಚದಿಂದ 1 ಚಮಚದಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ನೆನೆಸೋದಕ್ಕೆ ಇಟ್ಟಿದ್ದೆ. ಇದರಲ್ಲಿ ಐರನ್ ಇದೆ, ಕ್ಯಾಲ್ಶಿಯಂ ಇದೆ, ಫಾಸ್ಫರಸ್, ಪೊಟ್ಯಾಷಿಯಮ್ ಇದೆ. ಇದು ಗಿಡದ ಓವರ್ ಆಲ್ ಗ್ರೋತ್, ಸರ್ವತೋಮುಖ ಸಂಪೂರ್ಣ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನೋಡಿ ಹಸಿ ಹಾಲು,
ಪ್ಯಾಕೆಟ್ ಹಾಲು ನಾವು ಮನೆಯಲ್ಲಿ ಮನೆ ಮಾರಿಗೆ ನಮಗೆ ಸಿಗಲ್ಲ ಅಂತಂದರೆ ನೀವು ಪ್ಯಾಕೆಟ್ ಹಾಲಿದ್ರೆ ಬಳಸಿ. ಆದರೆ ನನ್ನ ಪ್ರಕಾರ ಸಾಧ್ಯವಾದಷ್ಟು ಫ್ರೆಶ್ ಆಕಳ ಹಾಲಾಗಿರ್ಬೋದು, ಎಮ್ಮೆ ಹಾಲಾಗಿರ್ಬೋದು ಅದನ್ನು ಬಳಸಿದರೆ ತುಂಬಾ ಒಳ್ಳೆಯದು. ಇದರಲ್ಲೂ ಕೂಡ NPK ಇದೆ, ಕ್ಯಾಲ್ಶಿಯಂ ಇದೆ. ಇದು ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮಣ್ಣಿನಲ್ಲಿರುವಂಥ ಫಂಗಸ್ಸನ್ನು ಕಂಪ್ಲೀಟಾಗಿ ನಿರ್ನಾಮ ಮಾಡುತ್ತೆ. ನೋಡಿ ಇಲ್ಲಿ ನಾನಿಲ್ಲಿ 4 ವಸ್ತುಗಳನ್ನು ಹಾಕ್ಕೊಂಡಿದ್ದೀನಿ. ಇಂಗಿನ ನೀರು 24ರಿಂದ ಒಂದು 2 ದಿನಗಳವರೆಗೆ ನೆನೆಸಿದರೆ ತುಂಬಾ ಒಳ್ಳೆಯದು. ಇಲ್ಲಾಂತಂದರೆ 1 ದಿನ ಆದರೂ ಕೂಡ ನಡೆಯುತ್ತೆ. ಒಂದು 2 ಚಮಚ ಅರಿಶಿಣದ ಪುಡಿ, ಬೆಲ್ಲ ಹಾಗೂ ಹಾಲು, ಇದಿಷ್ಟು ವಸ್ತುಗಳನ್ನು ನೆನೆಸಿಟ್ಕೊಳ್ಳಿ. ಇಲ್ಲಿ ಇಂಗು ಮತ್ತು ಬೆಲ್ಲವನ್ನು ನೆನೆಸಿಟ್ಕೊಳ್ಳಿ. ಹಾಲು ಮತ್ತು ಅರಿಶಿಣ ಪುಡಿ ಇನ್ಸ್ಟಂಟಾಗಿ ನೀವು ಹಾಕ್ಕೊಳ್ಬೋದು. ನೋಡಿ ಇದಕ್ಕೆ ನಾನು ಮತ್ತೆ 1 ಲೀಟರ್ ನೀರು ಹಾಕ್ತಾಯಿದ್ದೀನಿ. ಟೋಟಲ್ ಇಲ್ಲಿ 4 ಲೀಟರ್ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಎರಡೂ ರೆಡಿಯಾಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂತಂದರೆ ಅರಿಶಿಣದ ಪುಡಿಯನ್ನು ಹಾಕಿದ್ದೀವಲ್ಲ, ಅದು ಸ್ವಲ್ಪ ಕೆಳಗಡೆ ಹೋಗಿ ಕೂತ್ಕೊಳ್ಬೋದು. ನೆಕ್ಸ್ಟ್ ಬರುವಂಥದ್ದು ನೋಡಿ, ಮಣ್ಣು ಗಟ್ಟಿ ಆಗ್ತಾ ಇದೆ, ಪಾಟ್ನಲ್ಲಿರುವಂಥ ಮಣ್ಣು ಕಲ್ಲಾಗ್ತಾ ಇದೆ ಅಂತಂದರೆ ಈ ಒಂದು ಲಿಕ್ವಿಡನ್ನು ಕೊಡೋದ್ರಿಂದ ಮಣ್ಣು ಹಗುರ ಆಗುತ್ತೆ. ಯಾಕಂತಂದರೆ ಇದರಲ್ಲಿ NPK ಜೊತೆ ಕ್ಯಾಲ್ಶಿಯಂ ಇದೆ. ಆಮೇಲೆ ಇದರಲ್ಲಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಹೆಚ್ಚಾಗುತ್ತೆ. ಬೆಲ್ಲವನ್ನು ಹಾಕಿದ್ದೀವಲ್ಲ, ಅದರಿಂದ ಮಣ್ಣು ಲೂಸ್ ಆಗುತ್ತೆ, ಹಗುರ ಆಗುತ್ತೆ. ಆಮೇಲೆ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ, ಇರುವೆಗಳಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಮಳೆಗಾಲದಲ್ಲಿ ಮಳೆ ಬಂದು ಹೋಗಿದೆ, ಮಣ್ಣಿನಲ್ಲಿ ನಮಗೆ ತುಂಬ ಸ್ನೇಲ್ಸು ಸ್ಲಗ್ಸು ಕಾಣಿಸ್ತಾ ಇದೆ ಅಂತಂದರೆ ತುಂಬ ಜನರ ಕಮೆಂಟ್ಸ್ ಇತ್ತು, ನಮ್ಮ ಪಾಟ್ನಲ್ಲಿ ಶಂಖುಳುಗಳು ಕಾಣಿಸ್ತಾ ಇದೆ ಅಂತ. ಅದು ಕೂಡ ಇದರಿಂದ ಕಂಪ್ಲೀಟಾಗಿ ಹೊರಟೋಗುತ್ತೆ. ಯಾಕಂತಂದರೆ ಇಂಗು ಹಾಕಿದ್ದೀವಿ, ಆಮೇಲೆ ಅರಿಶಿಣದ ಪುಡಿಯನ್ನು ಹಾಕಿದ್ದೀವಿ, ಹಾಲು ಹಾಕಿದ್ದೀವಿ. ಇದರ ವಾಸನೆ ಹುಳುಗಳಿಗೆ ಬರಲ್ಲ. ಹಾಗಾಗಿ ಇದನ್ನು ಏನು ಮಾಡ್ಬೋದು, ನೀವು ಎಲೆಗಳ ಮೇಲೆ ಸಾಧ್ಯವಾದಷ್ಟು ಸಾಯಂಕಾಲ, ಬೆಳಗ್ಗೆ ಬೇಡವೇ ಬೇಡ, ಸಾಯಂಕಾಲ ಸ್ಪ್ರೇ ಮಾಡಿ. ಯಾಕಂತಂದರೆ ಇಂಗನ್ನು ಹಾಕಿದ್ದೀವಲ್ಲ, ಜೊತೆಗೆ ಬೆಲ್ಲ, ಹಾಲು ಇದೆಲ್ಲ ಇದೆ. ಇದು ಸೂರ್ಯನ ಶಾಖಕ್ಕೆ ಏನಾಗುತ್ತೆ ಅಂತಂದರೆ ಇವ್ಯಾಪರೇಟ್, ಒಣಗಿ ಹೋಗ್ಬೋದು. ಹಾಗಾಗಿ ಇದರ ಬೆನಿಫಿಟ್ ಸಿಗಬೇಕು ಅಂತಂದರೆ ಸಾಯಂಕಾಲ 5ರಿಂದ 6 ಗಂಟೆಯ ನಂತರ ಏನು ಮಾಡಿ, ಗಿಡದ ಎಲೆಗಳ ಮೇಲೆ, ಕಾಂಡದ ಮೇಲೆ, ಮಣ್ಣಿನ ಮೇಲೂ ಕೂಡ ನೀವು ಸ್ಪ್ರೇ ಮಾಡ್ಬೋದು. ನೋಡಿ ಮುಂದೆ ತೋರಿಸ್ತೀನಿ. ಈ ರೀತಿ ಮಣ್ಣಿನಲ್ಲಿ ವೈಟ್ ಫಂಗಸ್ ಆಗ್ತಾ ಇರುತ್ತೆ. ಇದು ಮಳೆ ಬಂದು ಹೋದ ತಕ್ಷಣ ನಿಮಗೆ ಮಣ್ಣಿನಲ್ಲಿ ಕಾಣಿಸ್ಬೋದು. ಇದಾಗಿದೆ ಅಂತಂದರೆ ಮಣ್ಣಿನ ಮೇಲೆ ನೀವೇನು ಮಾಡ್ಬೋದು, ನಿಮಗೆ ಮಣ್ಣಿನ ಮೇಲೆ ಮಳೆ ತುಂಬ ಇದೆ, ನೀರನ್ನು ಡೈರೆಕ್ಟಾಗಿ ಹಾಕೋದಕ್ಕಾಗ್ತಾ ಇಲ್ಲ ಅಂತಂದರೆ ಈ ರೀತಿ ಜಸ್ಟ್ ಸ್ಪ್ರೇ ಮಾಡ್ಬೋದು. ಇದರ ವಾಸನೆಗೆ ಒಳಗಡೆ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಹತೋಟಿಗೆ ಬರುತ್ತೆ. ಇದನ್ನು 8ರಿಂದ 10 ದಿನಗಳ ಗ್ಯಾಪಲ್ಲಿ ನೀವೇನು ಮಾಡ್ಬೋದು, ಸ್ಪ್ರೇ ಮಾಡ್ಬೋದು. ತುಂಬಾ ಅಟ್ಯಾಕ್ ಆಗಿದೆ ಅಂತಂದರೆ ವಾರದಲ್ಲಿ 2 ಸಾರಿ ಕೂಡ ನೀವೇನು ಮಾಡ್ಬೋದು, ಸ್ಪ್ರೇ ಮಾಡ್ಬೋದು. ಆದರೆ ಸಾಯಂಕಾಲ ಸ್ಪ್ರೇ ಮಾಡಿ, ಎಲೆಗಳ ಹಿಂಬದಿಯಲ್ಲೂ ಕೂಡ ಸ್ಪ್ರೇ ಮಾಡಿ. ಇಂಗಿನ ವಾಸನೆಗೆ ಎಲ್ಲ ರೀತಿಯ ಕೀಟಗಳು ಹೊರಟೋಗುತ್ತೆ. ನಾನು ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಕೇವಲ 1 ಚಿಟಿಕೆ ಇಂಗು ಅನ್ನೋದನ್ನು. ಅದನ್ನು ಯಾರು ನೋಡಿಲ್ವೋ ದಯವಿಟ್ಟು ನೋಡಿ, ತುಂಬ ಚೆನ್ನಾಗಿ ರಿವ್ಯೂ ಬಂದಿದೆ ಅದರದ್ದು. ತುಂಬ ಜನರು ಅದರ ಬೆನಿಫಿಟ್ಸ್ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು, ನೀವು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೀರಾ ಅದಂತಂದರೆ ಅದ್ರ ಮೇಲೂ ಕೂಡ ಇದನ್ನು ಸ್ಪ್ರೇ ಮಾಡೋದ್ರಿಂದ ನೀವೇನು ಕಟ್ ಮಾಡಿರ್ತೀರಲ್ಲ, ಆ ಪೋರ್ಷನ್ನಲ್ಲಿ ಬರುವಂಥ ಚಿಗುರು ಹೆಲ್ದಿಯಾಗಿ ಬರುತ್ತೆ, ದಪ್ಪನಾಗಿ ಬರುತ್ತೆ. ಆಮೇಲೆ ಗುಲಾಬಿ ಗಿಡದಲ್ಲಿ ಲೀಫ್ ಕರ್ಲ್ ಡಿಸೀಸ್ ಅಂತ ಬರುತ್ತೆ, ಡೈಬ್ಯಾಕ್ ಬರುತ್ತೆ, ಅದು ಕೂಡ ಇದರಿಂದ ಕಡಿಮೆ ಆಗುತ್ತೆ. ಆಮೇಲೆ ಗುಲಾಬಿ ಗಿಡಕ್ಕೆ ಕ್ಯಾಲ್ಶಿಯಂ ತುಂಬ ಇಷ್ಟ. ಹಾಗಾಗಿ ಇದರಲ್ಲಿ ಹಾಲನ್ನು ಹಾಕಿರೋದ್ರಿಂದ ಗುಲಾಬಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಬರುವಂಥ ಚಿಗುರು ಹೆಲ್ದಿಯಾಗಿ ಬರುತ್ತೆ, ಹೂಗಳ ಗಾತ್ರ ದೊಡ್ಡದಾಗಿ ಬರುತ್ತೆ. ಹಾಗಾಗಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಮನೆಯಲ್ಲಿ ಸಿಗುವಂಥ ಸಿಂಪಲ್ ಇಂಗ್ರೀಡಿಯೆಂಟ್ಸನ್ನು ಬಳಸ್ಕೊಂಡು ಎಷ್ಟು ಒಳ್ಳೆಯ ಆರ್ಗ್ಯಾನಿಕ್ ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಬೋದು ಅಂತ. ನಾನು ಯಾಕೆ ಲಿಕ್ವಿಡ್ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ನಮ್ಮ ಕಡೆ ಎಲ್ಲ ತುಂಬ ಬಿಸಿಲಿದೆ. ನಿಮಗೆ ಡ್ರೈ ಫರ್ಟಿಲೈಸರ್ ಅಂತಂದರೆ ಸಾಲಿಡ್ ಫರ್ಟಿಲೈಸರ್ ಬಗ್ಗೆನೂ ಬೇಕು ಅಂತಂದರೆ ಅದ್ರ ಬಗ್ಗೆ ಕೂಡ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಆದರೆ ನಾಳೆ ಕೂಡ ಒಂದು ಲಿಕ್ವಿಡ್ ಹೇಳ್ತಾ ಇದ್ದೀನಿ, ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನಾನು ಆಲ್ರೆಡಿ ಇವುಗಳನ್ನು ಬಳಸಿ ನೋಡಿ ನಿಮಗೆಲ್ಲ ಈ ಥರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಬಳಸ್ತಾ ಇದ್ದೀನಿ, ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಅಂತಲ್ಲ. ನಾನು ಮೊದಲು ಇದನ್ನು ಪ್ರಯೋಗ ಮಾಡಿ ನನಗೆ ಚೆನ್ನಾಗಿ ರಿಸಲ್ಟ್ ಬಂತು ಅಂದಾಗ ಮಾತ್ರ ನನಗೆ ಅದರ ಒಂದು ಸಂತೃಪ್ತಿ ಸಿಗಬೇಕು. ಆವಾಗ ನಿಮಗೆಲ್ಲ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡೋದು. ಯಾವುದೇ ಆಟ್ ಅ ಟೈಮ್ ಯೂಸ್ ಮಾಡಿ ನಿಮಗೆ ಸಡನ್ನಾಗಿ ವಿಡಿಯೋ ಮಾಡಲ್ಲ. ಯಾಕಂತಂದರೆ ತುಂಬ ಜನರಿಗೆ ಗಿಡಗಳ ಮೇಲೆ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರ್ತೀನಿ ಅನ್ನೋದಕ್ಕೋಸ್ಕರ ನಿಮಗೆಲ್ಲ ಜೆನ್ಯೂನ್ ರಿವ್ಯೂವನ್ನು ಕೊಡ್ತಾ ಈ ಒಂದು ಲಿಕ್ವಿಡನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮಣ್ಣಿನಲ್ಲಿ ಹಾಕಿ ಸ್ಪ್ರೇ ಮಾಡಿ, ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಕೂಡ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಆನ್ಸರ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.